ಇನ್ನೊಂದು ವಿಧಾನಸಭೆಯಲ್ಲಿ ಪ್ರತ್ಯೇಕ ಹಾಸನಕ್ಕೆ ಪತ್ರ ಕೂಡ ಬರೆದಿದೆ ಅಂತ ಒಂದು ಮಾಹಿತಿ ಸರ್. ಅಲ್ಲ, ನಾನು ಈ ನನಗೂ ಬೇಸರ ಆಗಿಲ್ಲ ಅಂತಲ್ಲ, ಬೇಸರ ಆಗಿತ್ತು ಅದನ್ನು. ಅದಕ್ಕೆ ನಾನು ಕಾಂಗ್ರೆಸ್ ಚೌಕಟ್ಟಲ್ಲೇ ಇರಬೇಕು ಅಂತೇಳಿ ಒಂದು ತೀರ್ಮಾನ ಕಾಗದ ಬರೀಬೇಕು ಅಂತ ಮಾಡಿದರೆ, ಅಷ್ಟರೊಳಗಾಗಿ ಪ್ರೋಟಮ್ ಸ್ಪೀಕರ್ ಅಂತೇಳಿ ಅನೌನ್ಸ್ ಮಾಡಿದಾಗ ಅರ್ಜುನ್ ನಾನೇ ಸ್ವೀಕಾರ ಮಾಡಬೇಕಾಗಿ ಬರುತ್ತಿತ್ತು. ಸೊ ಹಾಗಾಗಿ ಅದೆಲ್ಲ ಇದು ಕಾಲಾವಕಾಶ ಇದೆ ಮುಂದೆ. ಅಲ್ಲ, ಇನ್ನೂ ಕಾಲಾವಕಾಶ ಇದೆ. 13ನೇ ತಾರೀಕು ಅಸೆಂಬ್ಲಿ ನಡೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತದೆ ನೋಡೋಣ. ಎಲ್ಲ ಒಂದು ಕಡೆಗೆ ವರಿಷ್ಠಗಳು ಮಧ್ಯಪ್ರವೇಶ ಮಾಡ್ತಾರೆ. ಮುಖ್ಯಮಂತ್ರಿಗಳು ತೀವ್ರವಾಗಿ ಗಮನ ಹರಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ, ಪಕ್ಷದ ಮುಖಂಡಗಳೆಲ್ಲರೂ ಕೂಡ ಇದು ಭಾಳ ದಿವಸದವರೆಗೂ ಎಳೆದೋಗಬಾರದು, ಅದು ಇತ್ಯರ್ಥ ಆಗಬೇಕು, ಭಿನ್ನಾಭಿಪ್ರಾಯ ಭಿನ್ನಮತ ಶಮನ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಎಲ್ಲರದ್ದು ಆಗಿದೆ. ಕಾಫಿ ಕುಡಿದ್ರು ಹೋದ್ರು, ಅದರಲ್ಲಿ ಏನು ವಿಶೇಷ ಏನಿಲ್ಲ. ನೋಡಿ, ಒಬ್ಬೊಬ್ಬರದು ನಾನು ಹೇಳ್ತೀನಿ, ಒಂದೊಂದೂ ನಾವು ಹೇಳಕ್ ಬರೋದಿಲ್ಲ. ಪಕ್ಷದ ಚೌಕಟ್ಟೆಲ್ಲ ತೀರ್ಮಾನ ಮಾಡ್ಬೇಕಾಗ್ತದೆ. ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯಗಳಿಗೆ ಇರೋವತ್ತಿಗೆ ಇಲ್ಲಿವರೆಗಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅವರವ್ರ ಮಧ್ಯದಲ್ಲೇ ಒಂದು ಕಾಂಪ್ರಮೈಸಿಂಗು ಇನ್ನೊಂದು ಅದು ಆಗ್ತಾ ಇದೆ. ನೋಡೋಣ, ಇವತ್ತೆಲ್ಲ ವರಿಷ್ಠರೇ ಗಮನ ಹರಿಸ್ತಾರೆ, ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ. ಅರ್ಹರಿಗೆ ಯಾರ್ಯಾರಿಗೆ ತಪ್ಪಿದೆ ಸರ್, ಇವರೆಲ್ಲರೂ ಸೇರಿ ಒಂದು ಸಭೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಇದ್ದಾರೆ. ತಮ್ಮನ್ನ ಯಾರು ಸಂಪರ್ಕ ಮಾಡಿದ್ರ? ಇಲ್ಲ, ನಾನು ಬೆಳಿಗ್ಗೆಯಿಂದಲೂ ಅವ್ರ ಸಂಪರ್ಕದಲ್ಲೇ ಇದ್ದೀನಿ, ಭೇಟಿನೂ ಕೂಡ ಮಾಡಿದ್ದೀನಿ. ನೋಡೋಣ, ಇವಾಗ ಮತ್ತೆ ಭೇಟಿ ಮಾಡಿ ಅದ್ರ ಬಗೆಹರಿಸುವಂತ ಕೆಲಸವನ್ನ ಮಾಡೋ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, ಈಗ ಸಿಎಂ ಅವರು ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಟ್ಟರೆ ಶಾಸಕರು ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಇವ್ರು ಎಲ್ಲೋ ಒಂದು ಕಡೆಗೆ ಶಮನ ಮಾಡಬೇಕಾದಾಗ ಆ ಮಾತು ಹೇಳಲೇಬೇಕಾಗುತ್ತಲ್ವಾ? ಯಾರೇ ಆದರೂ ಕೂಡ ಹೇಳಬೇಕಾಗ್ತದೆ. ಅದರಲ್ಲಿ ಎಲ್ಲ ಒಂದು ಕಡೆಗೆ ನಾವು ಈ ಭಿನ್ನಾಭಿಪ್ರಾಯ ಇದೆಲ್ಲದಕ್ಕೂ ಕೂಡ ಎಲ್ಲ ಒಂದು ಲಿಮಿಟಲ್ಲಿ ಇರಬೇಕಾಗ್ತದೆ. ಎಲ್ಲ ಒಂದು ಕಡೆಗೆ ಸ್ವಲ್ಪ ಮಿತಿ ಮೀರಿ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ಆ ನಿರ್ಧಾರ ತೆಗೆದುಕೋಬೇಕಾಗ್ತದೆ. ಅದೆಲ್ಲ ಇತ್ಯರ್ಥ ಆಗಬೇಕಾದಾಗ ಇವತ್ತು ಒಂದು ಸ್ಟೇಜ್ ಬರ್ತದೆ ಅಂತ ನನ್ನ ವಿಶ್ವಾಸ.